ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರುತಿ. ಇವತ್ತು ನಾವು ಹೋಗುವುದು ಶ್ರೀ ಗೋಪಾಲಕೃಷ್ಣ ಟೆಂಪಲ್ಗೆ. ಇದು ಶಕ್ತಿನಗರದಲ್ಲಿ ಇದೆ. ನಾನು ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಈ ಅಡ್ವೆಂಚರಿಗೆ. ಜಾಸ್ತಿ ಫುಟೇಜ್ ಅನ್ಫಾರ್ಚುನೇಟ್ಲಿ ನನಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಆದರೂ ಸಹ ಎಷ್ಟು ಕಷ್ಟ ಇದ್ದರೂ ಸಹ ನಾನು ಫುಟೇಜನ್ನು ತಗೊಂಡು ನಿಮಗಾಗಿ ನಾನು ಇಲ್ಲಿ ಯೂಟ್ಯೂಬ್ ವಿಡಿಯೋಲಿ ಹಾಕ್ತಿದ್ದೀನಿ. ಪ್ಲೀಸ್ ಎಂಜಾಯ್, ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್. ಮತ್ತು ಯಾವುದಾದ್ರು ಪ್ರಶ್ನೆಗಳಿದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆಗಳನ್ನು ಕೇಳಿ, ನಾನು ನಿಮಗಾಗಿ ಉತ್ತರ ಕೊಡ್ತೀನಿ. ಮಂಗಳೂರಿನ ಶಕ್ತಿನಗರದಲ್ಲಿ ಶಾಂತಿಯೂ ಭಕ್ತಿಯೂ ಒಂದೇ ಜೊತೆಯಲ್ಲಿ ಕಳೆಯುವ ಒಂದು ಪವಿತ್ರ ಸ್ಥಳವೇ ಇದು. ಈ ಸ್ಥಳದಲ್ಲಿ ಪವಿತ್ರ ದಿನವೂ ಶ್ರದ್ಧೆ, ನಮಸ್ಕಾರ ಮತ್ತು ಭಕ್ತಿ ನಿರಂತರ ನಡೆಯುತ್ತದೆ. ಇವತ್ತು ನಾವು ನಿಮಗೆ ಪರಿಚಯ ಮಾಡಲು ಹೋಗುತ್ತಿದ್ದೇವೆ ಶ್ರೀ ಗೋಪಾಲಕೃಷ್ಣ ಟೆಂಪಲ್, ಶಕ್ತಿನಗರ, ಮಂಗಳೂರಿನಲ್ಲಿ. ಶ್ರೀ ಗೋಪಾಲಕೃಷ್ಣ ಟೆಂಪಲ್ ಶಕ್ತಿನಗರದಲ್ಲಿ ಸ್ಥಾಪಿಸಲಾಗಿರುವ ಒಂದು ಪ್ರಮುಖ ದೇವಸ್ಥಾನ. ಇಲ್ಲಿ ಶ್ರೀಕೃಷ್ಣ ಗೋಪಾಲ ರೂಪದಲ್ಲಿ ಪೂಜಿಸಲಾಗಿದೆ. ಗೋಪಾಲ ಅಂದರೆ ಗೊಲ್ಲ ಬಾಲಕ, ಪ್ರೇಮದ, ಕರುಣೆಯ ಮತ್ತು ಧರ್ಮದ ಪ್ರತೀಕ. ಈ ದೇವಸ್ಥಾನ ಸ್ಥಾಪನೆ ಆಗಿದ ಭಕ್ತರ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ. ವರ್ಷಗಳಿಂದ ಈ ಸ್ಥಳ ಸುತ್ತಮುತ್ತಲ ಜನರಿಗೆ ಭಕ್ತಿಯ ಕೇಂದ್ರವಾಗಿ ಬೆಳೆಸಿಕೊಂಡು ಬಂದಿದೆ. ನಂತೂರಿಂದ ಶ್ರೀ ಗೋಪಾಲಕೃಷ್ಣ ಟೆಂಪಲ್ ಬರೀ 3 ಕಿಲೋಮೀಟರ್ ಮಾತ್ರ. ಇಲ್ಲಿ ಪ್ರತಿದಿನವೂ ಶುಭವಾಗಿ ಪೂಜೆ ಆರಂಭವಾಗಿ ಮಂತ್ರ ಉಚ್ಚಾರಣೆ ಮತ್ತು ದೀಪಾರಾಧನೆ ನಡೆಯುತ್ತದೆ. ಆರತಿ ಸಮಯದಲ್ಲಿ ಗಂಟೆ ಶಬ್ದ ಮತ್ತು ಮಂತ್ರಧ್ವನಿ ಮನಸ್ಸನ್ನು ಪೂರ್ಣವಾಗಿ ಶಾಂತ ಮಾಡುತ್ತದೆ. ನೀವು ಮಂಗಳೂರಿಗೆ ಬಂದಿದ್ದರೆ ಅಥವಾ ಶಕ್ತಿನಗರ ಹತ್ತಿರ ಬಂದಿದ್ದರೆ ಒಂದು ಸಲ ಶ್ರೀ ಗೋಪಾಲಕೃಷ್ಣ ಟೆಂಪಲ್ಗೆ ಬನ್ನಿ. ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಪ್ರೇರಣೆಯನ್ನು ಇಲ್ಲಿ ತರಿಸಿ ಹೋಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಮುಂಚೆನೇ ಹೇಳಿದ್ದೇನೆ, ಇನ್ನೊಂದು ಸಲ ನಾನು ಹೇಳ್ತಿದ್ದೇನೆ. ಪ್ಲೀಸ್ ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಕ್ವೆಶನ್ಸ್ಗೆ ನಾನು ಉತ್ತರ ಕೊಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ ಯು. ಬಾಯ್.